ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯಶು ಕ್ರಿಯೇಷನ್ಸ್. ಇವತ್ತು ಬಂದ್ಬಿಟ್ಟು ನಾವು ಯಾವ ಥರ ನಾವು ಬ್ಲೌಸ್ ವರ್ಕ್ ಮಾಡಿರೋ ಬ್ಲೌಸ್ಗೆ ಯಾವ ಥರ ನಾವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಲೈನಿಂಗ್ನ ನಾನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ವರ್ಕ್ ಮಾಡಿರೋ ಬ್ಲೌಸ್ ಮೇಲೆ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಸ್ಲೀವ್ಗೂ ಕೂಡ ವರ್ಕ್ ಆಗಿದೆ, ಹಾಗೆ ಫ್ರಂಟ್ ಪೀಸ್ಗೂ ವರ್ಕ್ ಆಗಿದೆ. ಇವಾಗ ಮೊದಲಿಗೆ ಬಂದು ನಾನಿಲ್ಲಿ ಬ್ಯಾಕ್ ಪೀಸ್ನ ತೊಗೊಂಡು ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟು ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನೇ ಈ ಥರ ಫಸ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ವರ್ಕಿಗಿನ್ನ ಒಂಚೂರು ಮೇಲ್ಗಡೆ ಶೋಲ್ಡರ್ ಬಂದ್ಬಿಟ್ಟು ಒಂದು 1/2 ಇಂಚ್ಗೆ ಮೇಲ್ಗಡೆ, ನಾವು ಶೋಲ್ಡ್ರ್ ಎಷ್ಟು ಹಿಡಿತೀವಿ ಅಷ್ಟು ನಾವು ಮೇಲಕ್ಕೆ ತೊಗೋಬೇಕು. ನಾನಿಲ್ಲಿ 1/2 ಇಂಚ್ ಶೋಲ್ಡ್ರ್ ಇರೋದ್ರಿಂದ 1/2 ಇಂಚ್ ವರ್ಕಿಗಿನ್ನ ಮೇಲೆ ಇಟ್ಟಿದ್ದೀನಿ ನಾನು. ಇವಾಗ ಕರೆಕ್ಟಾಗಿ ಮೈನ್ ಕ್ಲಾತ್ನು ಕೂಡ ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಒಂದೇ ಲೆವೆಲ್ಗೆ. ಇವಾಗ ಇಲ್ಲಿ ನೋಡಿ, ಆಮ್ ರೌಂಡ್ ಹತ್ರ ಬರಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ನಾನು. ಟರ್ನ್ ಮಾಡಿದಾಗ ಏನಾಗುತ್ತಂದರೆ ಸ್ವಲ್ಪ ಕಮ್ಮಿ ಬೀಳುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಆಮ್ ರೌಂಡ್ ಹತ್ರ ಮಾತ್ರ ಎಕ್ಸ್ಟ್ರಾ ಬಿಟ್ಬಿಟ್ಟು ಇನ್ನು ಮಿಕ್ಕಿದ ಕಡೆಗೆ ಸಮಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಪೀಸ್ ಕಟ್ಟಿಂಗ್ ಆಯಿತು. ಇವಾಗ ನೆಕ್ಸ್ಟ್ ಬಂದು ಫ್ರಂಟ್ ಪೀಸ್ ಯಾವ ಥರ ಕಟ್ಟಿಂಗ್ ಮಾಡ್ಕೊಳ್ಳೋದಂತ ತೋರಿಸಿ ನೋಡಿ. ಇದು ಬಂದು ಫ್ರಂಟ್ ಯಾವಾಗಲೂ ರೈಟ್ ಸೈಡ್ಗೆ ಬರುತ್ತಲ್ಲ ಫ್ರೆಂಡ್ಸ್ ವರ್ಕು. ನೋಡಿ, ಇಲ್ಲಿ ಒಂದು ಪೀಸ್ನ ತೊಗೊಂಡು ನಾನಿಲ್ಲಿ ಸ್ವಲ್ಪ ಸೈಡ್ಗೆ ಜರುಗಿಸ್ಕೊತಾ ಇದ್ದೀನಿ. ಯಾವಾಗಲೂ ಕ್ರಾಸಾಗಿ ಇಟ್ಕೊಂಡು ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಇವಾಗ ಬ್ಯಾಕ್ ಪೀಸ್ ಯಾವ ಥರ ಕಟ್ ಮಾಡ್ಕೊಂಡ್ವಿ ಅದೇ ಥರನೇ ಫ್ರಂಟ್ ಪೀಸು ಕಟ್ ಮಾಡ್ಕೋಬೇಕು. ಶೋಲ್ಡರ್ ವರ್ಕಿಗಿನ್ನ ಒಂಚೂರು ಮೇಲ್ಗಡೆ ಶೋಲ್ಡರ್ನ ತೊಗೊಂಡು ನಾವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ, ಯಾಕೆ ಶೋಲ್ಡ್ರ್ ಜಾಯ್ನಿಂಗಲ್ಲಿ ಬಂದು ವರ್ಕ್ ಕಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೇಲೇ ವರ್ಕ್ ಮಾಡೋಕ್ಕಿಂತ ಮುಂಚೆನೇ ನಾವು ಅದನ್ನು ಒಂದು 1/2 ಇಂಚ್ ಬಿಟ್ಟೆ ನಾವು ವರ್ಕ್ ಮಾಡ್ಕೊಂಡಿರ್ತೀವಿ. ಇವಾಗ ಇದೇ ಥರನೇ ಆಪೋಸಿಟ್ ಪೀಸ್ ಕೂಡ ಕಟ್ ಮಾಡ್ಕೋಬೇಕು. ಒಂದೊಂದು ಸತಿ ಏನು ಮಾಡ್ತಾರೆ ಅಂದರೆ, ಕೆಲವರು ಒಂದು ಕಡೆ ಕಟ್ಟಿಂಗ್ ಆದಮೇಲೆ ಇನ್ನೊಂದು ಪೀಸ್ ಹಾಗೆ ಹಿಟ್ಟು ಕಟ್ ಮಾಡ್ತೀರಾ. ಯಾವಾಗಲೂ ಒಮ್ಮೆ ಈ ಥರ ಚೆಕ್ ಮಾಡ್ಕೊಳ್ಳಿ. ಆಪೋಸಿಟ್ ಸೈಡ್ ಆಮ್ ಹೋಲು, ಈ ಕಡೆ ಆಮ್ ರೌಂಡು ಆಪೋಸಿಟ್ ಬರಬೇಕು. ಇವಾಗ ಇನ್ನೊಂದು ಫ್ರಂಟ್ ಪೀಸ್ನು ಕೂಡ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಫ್ರೆಂಡ್ಸ್. ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಸ್ಲೀವೂ ಕೂಡ ಹಾಗೆಯೇ ಫ್ರೆಂಡ್ಸ್, ರೆಗ್ಯುಲರಾಗಿ ನಮ್ಗೆ ಯಾವಾಗಲೂ ಸೈಡು ಪ್ಯಾಚಸ್ ಬಂದೇ ಬರುತ್ತೆ ಮೈನ್ ಕ್ಲಾತಲ್ಲಿ. ಅದು ನಿಮಗೆ ಯಾವಾಗಲೂ ಗೊತ್ತಿರೋದೇ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ನಾನಿಲ್ಲಿ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಮೈನ್ ಕ್ಲಾತ್ ಬಂದುಬಿಟ್ಟು ಯಾವಾಗಲೂ ಪ್ಯಾಚ್ ಬಂದೇ ಬರುತ್ತೆ. ಬಾರ್ಡ್ರ್ ಇರೋದ್ರಿಂದ, ಪನ್ನ ಸ್ವಲ್ಪ ಅಗಲ ಕಮ್ಮಿ ಇರೋದ್ರಿಂದ ಈ ಥರ ನೋಡಿ ಸೈಡ್ಗೆ ಪೀಸ್ ಬಂದು ಆಚೆ ಬರುತ್ತೆ. ಅದನ್ನು ಆಲ್ಟ್ರೇಷನ್ ಮಾಡ್ಕೊಂಡು ನಾವು ಕ್ಲಾತ್ನ ಜಾಯಿನ್ ಮಾಡಿ ಕಟ್ಟಿಂಗ್ ಮಾಡ್ಕೋಬೇಕು. ಇವಾಗ ಎಲ್ಲ ಕ್ಲಾತು ಕಟ್ಟಿಂಗ್ ಆಗಿದೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಬಂದು ಮೊದಲಿಗೆ ನಾನು ಕ್ಯಾನ್ವಾಸ್ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಮೇನ್ ಕ್ಲಾತು ಬ್ಯಾಕ್ ಪೀಸು ಫ್ರಂಟ್ ಪೀಸು ತೊಗೋಬೇಕು. ಇವಾಗ ಇದನ್ನು ಸ್ಟಿಚ್ ಆ್ಯಂಡ್ ರಿವರ್ಸ್ ಮಾಡ್ಕೋಬೇಕು. ಸ್ಟಿಚ್ ಆ್ಯಂಡ್ ರಿವರ್ಸ್ ಇದೇ ಥರ ಮಾಡ್ಕೊಂಡೆ ಸ್ಟಿಫ್ನೆಸ್ ಇರಲ್ಲ ಫ್ರೆಂಡ್ಸ್. ಇದಕ್ಕೆ ನಾವು ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿದ್ದೀವಿ. ಕ್ಯಾನ್ವಾಸ್ ಕಟ್ಟಿಂಗ್ ನಾರ್ಮಲಾಗಿ ನಿಮ್ಗೆ ಗೊತ್ತಲ್ವ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ. ನೋಡಿ, ಇಲ್ಲಿ ನಾನು ಮೊದಲೇ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ 1 ಇಂಚ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ಬಂದುಬಿಟ್ಟು. ಬಟ್ ಒಳಗಡೆದು ನಾನು ಕಟ್ಟಿಂಗ್ ಮಾಡ್ಕೊಂಡಿಲ್ಲ, ಔಟರ್ ಲೈನ್ ಮಾತ್ರನೇ ಕಟ್ಟಿಂಗ್ ಮಾಡ್ಕೊಂಡಿರೋದು. ಸ್ವಲ್ಪ ಕರ್ವ್ ಕೊಟ್ಟಿದ್ದೀನಿ ನೋಡಿ. ಇವಾಗ ಲೈನಿಂಗಲ್ಲಿ ನೀವು ನೋಡ್ತಾ ಇರ್ಬೋದು, ಸೆಂಟ್ರ್ ಪಾರ್ಟ್ ನೀಟಾಗಿ ಗೊತ್ತಾಗುತ್ತೆ. ಅದ ಮೇಲೆ ಈ ಥರ ಕ್ಯಾನ್ವಾಸ್ನ ಇಟ್ಬಿಟ್ಟು ಶೈನಿಂಗ್ ಇರೋದು ಲೈನಿಂಗ್ ಕಡೆಗೆ ಟರ್ನ್ ಆಗೋ ಥರ ಇಟ್ಕೊಂಡು ನಾವು ಇದನ್ನು ಐರನ್ ಮಾಡ್ಕೋಬೇಕು. ಮೊದಲು ಲೈನಿಂಗ್ ಮೇಲೆ ಈ ಥರ ಕ್ಯಾನ್ವಾಸ್ನ ಇಟ್ಬಿಟ್ಟು ನಾವು ಐರನ್ ಮಾಡ್ಕೋಬೇಕು. ನೋಡಿ, ಇವಾಗ ಐರನ್ ಮಾಡಾಗಿದೆ ಕ್ಲಾತು. ಇವಾಗ ಅದನ್ನ ಟರ್ನ್ ಮಾಡಿ ಮೈನ್ ಕ್ಲಾತು ಈ ಥರ ವರ್ಕ್ ಇರೋದು ಒಳಗಡೆ ಹೋಗಬೇಕು. ಒಳಗಡೆ ಹೋದ್ಮೇಲೆ ಈ ಥರ ಕ್ಲಾತ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಸೆಂಟ್ರಿಗೆ ಬರೋ ಥರ ನೋಡ್ಕೋಬೇಕು ಕ್ಲಾತ್ನ. ನೋಡಿ, ಡಿಸೈನ್ ಅನ್ನೋದು ಹೆಚ್ಚು ಕಮ್ಮಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಒಮ್ಮೆಲೆ ಒಂದು ಸತಿ ಈ ಥರ ನೋಡ್ಕೊಳ್ಳಿ, ಓಕೆನಾ. ಇವಾಗ ಫಸ್ಟ್ ಟೈಮ್ ನೀವು ಯಾರಾದರೂ ಸ್ಟಿಚ್ ಮಾಡೋರಾಗಿದ್ದರೆ ಈ ಥರ ಬಾಲ್ ಪಿನ್ಸ್ನ ಯೂಸ್ ಮಾಡ್ಕೊಳ್ಳಿ. ನಾವು ಬಾಲ್ ಪಿನ್ಸ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚಿಂಗ್ ಬಂದುಬಿಟ್ಟು ಹೆಚ್ಚು ಕಮ್ಮಿ ಬರೋದಿಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ, ಫಸ್ಟ್ಗೆ ಬಂದು ಈ ಥರ ಶೋಲ್ಡರ್ಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸೆಂಟ್ರ್ ನೀಟಾಗಿ ಬಂದಿದೆಯಾ, ಲೈನಿಂಗಲ್ಲಿ ನಮಗೆ ಸೆಂಟರ್ ಅನ್ನೋದು ಗೊತ್ತಾಗುತ್ತಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಡಿಸೈನ್ ಕರೆಕ್ಟಾಗಿ ಸೆಂಟ್ರಿಗೆ ಬಂದಿದೆ ಅಂತ ನೋಡಿಕೊಂಡು ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಬ್ಯಾಕ್ ಪೀಸ್ ಆಯಿತು. ನೆಕ್ಸ್ಟು ಫ್ರಂಟ್ ಪೀಸ್ಗೆ ಯಾವ ಥರ ನಾವು ಕ್ಯಾನ್ವಾಸ್ ಕಟ್ಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಫ್ರಂಟ್ ಪೀಸ್ಗೆ ಬಂದು 2 ಸೈಡ್ಗೂ ನಾನು ಕ್ಯಾನ್ವಾಸ್ ಹಾಕೋದ್ರಿಂದ ಇಲ್ಲಿ 2 ಪೀಸ್ ಇಟ್ಕೊಂಡಿದ್ದೀನಿ.
2 ಪೀಸ್ನ ಈ ಥರ ಇಟ್ಕೊಂಡು ಶೈನಿಂಗ್ ಬರೋದು ಒಳಗಡೆಗೆ ಹೋಗಬೇಕು ಫ್ರೆಂಡ್ಸ್. ಶೈನಿಂಗ್ ಮೇಲೆ ಯಾವತ್ತೂ ಮಾರ್ಕ್ ಮಾಡಬಾರ್ದು ಕ್ಯಾನ್ವಸ್ಗೆ. ಈ ಥರ ಫ್ರಂಟ್ ಪೀಸ್ನ ಇಟ್ಕೊಂಡು ನೆಕ್ ಶೇಪ್ ಏನಿದೆ ಆ ಶೇಪ್ನ ಈ ಥರ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಪೂರ್ತಿ ಮಾರ್ಕಿಂಗ್ ಮಾಡ್ಕೊಂಡಾದಮೇಲೆ ಇವಾಗ ನಾವು ಕರೆಕ್ಟಾಗಿ ಇದೇ ಥರ ಕಟ್ಟಿಂಗ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಯಾವಾಗಲೂ. ಯಾಕಂದರೆ ನಾವು ಸ್ಟಿಚ್ ಆ್ಯಂಡ್ ರಿವರ್ಸ್ ಮಾಡಿದಾಗ ಅದು ದಪ್ಪ ಬರೋದ್ರಿಂದ ನಮಗೆ ರಿವರ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ. ಅದಕ್ಕೆ ನಾವು ಒಂದು 1/4 ಇಂಚು ಬಿಟ್ಟು ಶೇಪ್ ಹಾಕೋಬೇಕು. ಮತ್ತೆ ನೋಡಿ, ಇಲ್ಲಿ 1/4 ಇಂಚ್ ಬಿಟ್ಟು ನಾನು ಶೇಪ್ ಹಾಕೋತಾ ಇದ್ದೀನಿ. ಇವಾಗ ಒಳಗಡೆಗೆ ಯಾವುದು ಔಟರ್ ಲೈನ್ ಕೊಟ್ಟಿದ್ದೀನಿ ಅದನ್ನೇ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಅದು ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಹೊರಗಡೆ 1 ಇಂಚ್ ಬಿಟ್ಕೊಂಡು ನಾವು ಕರ್ವಿಗಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಈ ಥರ ನಿಮಗೆ ಡೈರೆಕ್ಟ್ ಈ ಥರ ಮಾಡ್ಕೊಳಕ್ಕಾಗಿರೋದೇ 1 ಇಂಚ್ ಮಾರ್ಕ್ ಮಾಡ್ಕೊಂಡು ನಿಮ್ಮ ಮಾಮೂಲಿ ಕ್ಯಾನ್ವಾಸ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಲ್ಲ ಅದೇ ಥರ ನೀವು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಔಟರ್ ಲೈನ್ ಒಳಗಡೆ ಇವಾಗ 2 ಸೆಕೆಂಡ್ ಟೈಮ್ ಮಾಡಿದ್ನಲ್ಲ ಆ ಲೈನ್ ಮಾತ್ರ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಬಂದು ಇವಾಗ ಫ್ರಂಟ್ ಪೀಸ್ಗೆ ಲೈನಿಂಗ್ ಕ್ಲಾತ್ ಮೇಲೆ ಹಿಂಗೆ ಇಟ್ಬಿಟ್ಟು ಐರನ್ ಮಾಡ್ಕೋಬೇಕು. ನೋಡಿ, 1/4 ಇಂಚ್ ಗ್ಯಾಪ್ ಬಂದಿದೆ, ಕರೆಕ್ಟಾಗಿ ಇಟ್ಬಿಟ್ಟು ಐರನ್ ಮಾಡ್ಕೋಬೇಕು ಫ್ರೆಂಡ್ಸ್. 2 ಪೀಸ್ಗೂ ಅದೇ ಥರನೇ ಮಾಡ್ಕೋಬೇಕು. ಇವಾಗ ಡಿಸೈನ್ ಬಂದಿರೋ ನೆಕ್ ಮೇಲೆ ಇಟ್ಬಿಟ್ಟು ಸ್ಟಿಚನ್ನು ರಿವರ್ಸ್ ಮಾಡ್ಕೋಬೇಕು. ಯಾವ ಥರ ಅಂತಂದ್ಬಿಟ್ಟು ಸ್ಟಿಚಿಂಗಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಮೊದಲಿಗೆ ನಾವು ಬ್ಯಾಕ್ ಪೀಸ್ನ ನಾವು ಪಿನ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ಕ್ಯಾನ್ವಾಸ್ ಅನ್ನೋದು ಕೆಳಗಡೆ ಇದೆ, ಅದ್ರ ಮೇಲೆ ಲೈನಿಂಗ್ ಬಂದಿದೆ, ಅದ್ರ ಮೇಲೆ ಮೇನ್ ಕ್ಲಾತು ಡಿಸೈನ್ ಅನ್ನೋದು ಒಳಗಡೆಗೆ ಬಂದಿದೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಎಡ್ಜಸ್ ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ನಾರ್ಮಲ್ ಡಬಲ್ ಫುಟ್ಟರ್ ಆಗೋದಿಲ್ಲ, ಅದಕ್ಕೆ ಸಿಂಗಲ್ ಫುಟ್ಟರ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ವರ್ಕ್ ಬ್ಲೌಸ್ಗೆ ಸಿಂಗಲ್ ಫುಟ್ಟರೇ ಇಟ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸ್ಟಿಚಿಂಗ್ ಬಂದ್ಬಿಟ್ಟು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ನೋಡಿ, ಸ್ಟಿಚಿಂಗ್ ನಾರ್ಮಲ್ ಫ್ರೆಂಡ್ಸ್. ಆ ಡಿಸೈನ್ ಇದೆಯಲ್ಲ ಆ ಡಿಸೈನ್ ಎಡ್ಜಿಗೆ ನಾವು ಸ್ಟಿಚ್ ಹಾಕ್ಕೋಬೇಕು. ಆ ಥ್ರೆಡ್ ಸ್ಟಿಚ್ ಬಂದಿದೆಯಲ್ಲ ಚೈನ್ ಸ್ಟಿಚ್ಚು ಗೋಲ್ಡನ್ ಕಲರ್, ಅದರ ಪಕ್ಕದಲ್ಲೇ ನಾನು ಸ್ಟಿಚ್ ಆ್ಯಂಡ್ ರಿವರ್ಸ್ ಒಂದು ಚೂರು ಗ್ಯಾಪು 1 ಪಾಯಿಂಟ್ ಅಷ್ಟು ಗ್ಯಾಪ್ ಕೊಟ್ಟು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾವು ಪಿನ್ ಹಾಕೋದ್ರಿಂದ ಟರ್ನಿಂಗಲ್ಲಿ ನಮಗೆ ಯಾವುದೇ ತರಹ ರಿಂಕಲ್ಸ್ ಆಗಲಿ ಕ್ಲಾತ್ ಹೆಚ್ಚು ಕಮ್ಮಿ ಆಗಲಿ ಬರೋದಿಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಇದು ಸ್ಟಿಚಿಂಗ್ ಆಯಿತು. ಇದು ಸ್ಟಿಚಿಂಗ್ ಆದಮೇಲೆ ಕ್ಯಾನ್ವಾಸ್ ಮೇಲೆ ಯಾವ ಥರ ಸ್ಟಿಚಿಂಗ್ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಸ್ವಲ್ಪ ನಿಮಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಫಸ್ಟು ಬೇಸಿಕ್ ಅವರಾದರೆ ಸ್ವಲ್ಪ ಇದೇ ಥರ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗಿ, ನಿಧಾನಕ್ಕೆ ಹುಷಾರಾಗಿ. ನೋಡಿ, ಇದು ಸ್ಟಿಚಿಂಗ್ ಆದಮೇಲೆ ಕ್ಯಾನ್ವಾಸ್ ಮೇಲೆ ಯಾವ ಥರ ಸ್ಟಿಚಿಂಗ್ ಬಂದಿದೆ ಅಂತ ತೋರಿಸ್ತೀನಿ. ಇವಾಗ ಪೂರ್ತಿಯಾಗಿ ಸ್ಟಿಚಿಂಗ್ ಆಗಿದೆ. ಇವಾಗ ಟರ್ನ್ ಮಾಡಿ ತೋರಿಸ್ತೀನಿ. ನೋಡಿ, ಕ್ಯಾನ್ವಾಸ್ ಮೇಲೂ ಕೂಡ ನೀಟಾಗಿ ರೌಂಡ್ ಶೇಪಲ್ಲಿ ನೀಟಾಗಿ ಸ್ಟಿಚ್ ಆಗಿದೆ. ಅದು ಯಾವ ಶೇಪಲ್ಲಿದೆ ನೆಕ್ ಅದೇ ಶೇಪಲ್ಲೇ ರೌಂಡಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಿದ್ದೀನಿ. ಇವಾಗ ನಾವು ಇದನ್ನು ಸ್ಟಿಚಿಂಗ್ ಆದಮೇಲೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಒಂದೇ ಸರಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ಗೆ ನೀಟಾಗಿ ಡಿಸೈನ್ ಬಂದಿದೆಯಾ ಅಂತಂದ್ಬಿಟ್ಟು ಒಂದು ಸತಿ ಚೆಕ್ ಮಾಡಿಕೊಂಡು ಆಮೇಲೆ ನಾವು ಸೆಂಟರ್ ಪೀಸ್, ಈ ಕ್ಯಾನ್ವಾಸ್ ಸೆಂಟರ್ ಪೀಸ್ ಇದೆಯಲ್ಲ ಅದನ್ನು ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ಒಂದು 1/2 ಇಂಚ್ ಇಲ್ಲ 1/4 ಇಂಚ್ ಬಿಟ್ಟು ನಾವಿಲ್ಲಿ ಕಟಿಂಗ್ ಮಾಡ್ಕೋಬೇಕು. ಪೂರ್ತಿಯಾಗಿ ನೆಕ್ ಸುತ್ತಳತೆ ಪೂರ್ತಿ ಕಟ್ ಮಾಡ್ಕೋಬೇಕು. ಇವಾಗ ನೀವು ಅನ್ಕೋತಿರ್ಬೇಕು ಸೆಂಟ್ರಲ್ಲಿ ಏನು ಡಿಸೈನ್ ಇದೆ ಅಂತ ಅಂದ್ಬಿಟ್ಟು, ಅದು ನಾನು ಡೋರಿಗೋಸ್ಕರ ನಾನಿಲ್ಲಿ ಸೆಂಟ್ರಲ್ಲಿ ಡಿಸೈನ್ ಮಾಡಿಸಿದ್ದೀನಿ ಫ್ರೆಂಡ್ಸ್. ಸೆಂಟ್ರಲ್ಲಿ ವೇಸ್ಟ್ ಆಗಿಬಿಡ್ತಲ್ಲ ಕ್ಲಾತ್ ಅಂದ್ಬಿಟ್ಟು ಅವರು ಅಲ್ಲಿ ಡಿಸೈನ್ ಹಾಕ್ಕೊಟ್ಟಿದ್ದಾರೆ. ನೋಡಿ, ತೋರಿಸ್ತೀನಿ ಡೋರಿ ಡಿಸೈನ್ ಕೂಡ. ನೋಡಿ, ಹಿಂದ್ಗಡೆ ಟೈಯಿಂಗ್ ಮಾಡ್ತೀವಲ್ಲ ಅದಕ್ಕೆ ನಾನಿಲ್ಲಿ ಹ್ಯಾಂಗಿಂಗ್ಸ್ ಬಂದು ಅದರ ಡಿಸೈನ್ ಮಾಡಿಸಿದ್ದೀನಿ. ಟರ್ನ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್ ಫಸ್ಟ್ ಈ ಥರ ನಾಚ್ ಹಾಕೋಬೇಕು. ಯಾವಾಗಲೂ ಅಷ್ಟೇ, ನಾನು ಪ್ರತಿ ಸತಿನೂ ಹೇಳ್ತೀನಿ, ಈ ಥರ ನಾಚ್ ಹಾಕ್ಕೊಂಡೆ ನಾವು ಟರ್ನ್ನ ಮಾಡ್ಕೋಬೇಕು. ಪೂರ್ತಿ ಅದೇ ಥರ ನಾಚ್ ಹಾಕ್ಕೊಂಡಾದ್ಮೇಲೆ ಇವಾಗ ಟರ್ನ್ ಮಾಡ್ಕೋಬೇಕು ಕ್ಲಾತು. ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಟರ್ನ್ ಮಾಡಿಕೊಂಡು ಮತ್ತೊಮ್ಮೆ ನಾನು ಒಂದು ಸತಿ ಐರನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್.
ನೋಡಿ ಇವಾಗ ಈ ಥರ ಪೂರ್ತಿಯಾಗಿ ಟರ್ನ್ ಮಾಡ್ಕೋಬೇಕು. ಯಾಕಂದರೆ ಕ್ಯಾನ್ವಾಸ್ ಇರೋದ್ರಿಂದ ನೋಡಿ ನಾನು ಹೇಳಿದ್ನಲ್ಲ ಫ್ರಂಟ್ ಪೀಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ನೋಡಿ ಇವಾಗ ಬ್ಯಾಕ್ ಪೀಸ್ಗೆ ನಾವು ಟರ್ನ್ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಕಷ್ಟ ಆಗುತ್ತೆ. ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಐರನ್ ಮಾಡ್ಕೊಂಬಿಡ್ತೀನಿ, ಆವಾಗ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಐರನ್ ಮಾಡಾದ್ಮೇಲೆ ಸ್ಟಿಫಾಗಿ ಕೂತಿದೆ ನೆಕ್ಕು. ಹಾಗೆಯೇ ನಾವು ಕೆಳಗಡೆ ಬಂದು ಸ್ಟಿಚ್ ಆ್ಯಂಡ್ ರಿವರ್ಸ್ ನಾವು ನಾರ್ಮಲಾಗಿ ಯಾವ ಥರ ಮಾಡ್ಕೋತೀವಿ ಆ ಥರ ಸ್ಟಿಚ್ ಆ್ಯಂಡ್ ರಿವರ್ಸ್ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್. ಇವಾಗ ಬ್ಯಾಕ್ ಪೀಸ್ ಅನ್ನೋದು ಸ್ಟಿಚಿಂಗ್ ಆಯಿತು. ನೆಕ್ಸ್ಟ್ ಬಂದು ಫ್ರಂಟ್ ಪೀಸ್ ಯಾವ ಥರ ಸ್ಟಿಚಿಂಗ್ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾವು ಬ್ಯಾಕ್ ಪೀಸ್ಗೆ ಯಾವ ಥರ ನಾವು ಕ್ಯಾನ್ವಾಸ್ ಪೀಸ್ನ ಯಾವ ಥರ ಅಟ್ಯಾಚ್ ಮಾಡಿ ಪಿನ್ ಮಾಡಿಕೊಂಡ್ವು ಅದೇ ಥರನೇ ಫ್ರಂಟ್ ಪೀಸ್ಗೂ ಕೂಡ ಬಾಲ್ ಪಿನ್ನಿಂದ ಪಿನ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇವಾಗ ಪಿನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಟರ್ನ್ ಮಾಡಿಬಿಟ್ಟು, ಯಾಕಂದರೆ ನಮಗೆ ಮೇಯ್ನ್ ಕ್ಲಾತ್ ಮೇಲೆ ಡಿಸೈನ್ ಇರೋದ್ರಿಂದ ನಾವು ಡೈರೆಕ್ಟ್ ಕ್ಯಾನ್ವಾಸ್ಗಿಂದ ಸ್ಟಿಚ್ ಹಾಕೋಕ್ಕಾಗೋದಿಲ್ವಲ್ಲ, ಅದಕ್ಕೆ ನಾನಿಲ್ಲಿ ಮೇಯ್ನ್ ಕ್ಲಾತ್ ಮೇಲೇ ಡಿಸೈನ್ ಮೇಲೇ ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಆವಾಗ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾವು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ತೀವಿ ಅಂದರೆ ಅದು ನಮಗೆ ಬ್ಯಾಕ್ ಸೈಡ್ ಡಿಸೈನ್ ಇರೋದ್ರಿಂದ ಸಮ್ಟೈಮ್ ಅದು ಹೆಚ್ಚು ಕಮ್ಮಿ ಬರೋದ್ರಿಂದ ನಾವು ಈ ಥರ ಮೇನ್ ಕ್ಲಾತ್ ಡಿಸೈನ್ ಮೇಲೆ ನಾವು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಆವಾಗ ನೀಟಾಗಿ ಬರುತ್ತೆ. ಇದು ಬಂದು ಉಲ್ಟಾ ಸೈಡ್ ನಾನು ಇಟ್ಕೊಂಡಿರೋದು ಮೇನ್ ಕ್ಲಾತು ವರ್ಕ್ ಬಂದುಬಿಟ್ಟು ಒರಿಜಿನಲ್ ಮೇನ್ ಕ್ಲಾತ್ ವರ್ಕ್ ಬಂದುಬಿಟ್ಟು ಒಳಗಡೆ ಇರುತ್ತೆ. ಮೈನ್ ಫ್ರಂಟ್ ಪೀಸ್ ಬಂದುಬಿಟ್ಟು ನೋಡಿ ಇವಾಗ ಇದನ್ನು ಕೂಡ ಸ್ಟಿಚಿಂಗ್ ಆಯಿತು. ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಇವಾಗ. ನೋಡಿ ಇವಾಗ ಟರ್ನ್ ಮಾಡಿದ್ಮೇಲೆ ಇದನ್ನು ಕೂಡ ನೋಡಿ 1/4 ಇಂಚ್ಗೆ ನೀಟಾಗಿ ಕಟ್ಟಿಂಗ್ ಆಗಿದೆ. ಇದನ್ನು ಕೂಡ ಮೇನ್ ಕ್ಲಾತ್ನ ಕಟ್ಟಿಂಗ್ ಮಾಡ್ಕೋಬೇಕು. ಲೈನಿಂಗ್ ಆಲ್ರೆಡಿ ಕಟ್ಟಿಂಗ್ ಆಗಿರುತ್ತಲ್ಲ ಫ್ರೆಂಡ್ಸ್ 1/4 ಇಂಚು. ಇವಾಗ ಮೇನ್ ಕ್ಲಾತ್ ಬಂದುಬಿಟ್ಟು ನಾನು ನೆಕ್ ಹತ್ರ ಮಾತ್ರ ಕಟ್ಟಿಂಗ್ ಮಾಡಿ ನಾರ್ಮಲಾಗಿ ನಾಚ್ ಕೊಟ್ಟು ಯಾವ ಥರ ನಾವು ರಿವರ್ಸ್ ಮಾಡ್ಕೋತೀವಿ ಸೀದಾ ಮಾಡ್ಕೋತೀವಿ ಅದೇ ಥರನೇ ಇದನ್ನು ಸೀದಾ ಮಾಡ್ಕೋಬೇಕು. ನಾಚ್ ಹಾಕ್ಕೊಂಡೆ ನಾವು ಟರ್ನ್ ಮಾಡ್ಕೋಬೇಕು. ಇವಾಗ ನೀವು ಇದನ್ನು ಟರ್ನ್ ಮಾಡಬೇಕಾದ್ರೆ ಗಮನಿಸಿ ಫ್ರೆಂಡ್ಸ್, ಬ್ಯಾಕ್ ಪೀಸ್ ಬಂದ್ಬಿಟ್ಟು ಟರ್ನ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು, ಆದರೆ ಇದಕ್ಕೆ ಬಂದು ಕಷ್ಟ ಆಗೋದಿಲ್ಲ. ಯಾಕಂದರೆ ನಾವಿಲ್ಲಿ ಸ್ಟಿಚಿಂಗ್ ಬಂದ್ಬಿಟ್ಟು 1/4 ಇಂಚ್ ಬಂದು ಕ್ಲಾತ್ ಇದೆ. ಅದಾದರೆ ಬಂದು ಕ್ಯಾನ್ವಾಸ್ ಇರೋದ್ರಿಂದ ನಮಗೆ ರಿವರ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಇದು ನೋಡಿ ನಾರ್ಮಲಾಗಿ ಬೇಗನೆ ಟರ್ನ್ ಆಗಿಬಿಡುತ್ತೆ. ಯಾಕಂದರೆ ಇದು ಕ್ಲಾತ್ ಸ್ಟಿಚ್ ಆಗಿರೋದ್ರಿಂದ ಬೇಗನೆ ಟರ್ನ್ ಆಗಿಬಿಡುತ್ತೆ. ಆದರೂ ಕೂಡ ನಾನು ಇದಕ್ಕೂ ಒಮ್ಮೆ ಒಂದು ಸತಿ ಐರನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಫಿನಿಶಿಂಗೋಸ್ಕರ. ನೋಡಿ ಇದು ಕೂಡ ರೆಡಿ ಆಯಿತು. ಫ್ರಂಟ್ ಪೀಸ್ ಬ್ಯಾಕ್ ಪೀಸ್ ತುಂಬ ಈಸಿಯಾಗಿ ನಾವು ವರ್ಕ್ ಬ್ಲೌಸ್ನ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಸ್ಟಿಚಿಂಗ್ ಆದಮೇಲೆ ಒಮ್ಮೆ ನೀವು ಲೈನಿಂಗ್ ಹೆಂಗಿದೆ ಅದೇ ಥರನೇ ಪೂರ್ತಿಯಾಗಿ ಒಂದು ಸ್ಟಿಚ್ ಹಾಕೊಂಬಿಡಿ. ನಾರ್ಮಲ್ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡ್ತೀವಿ ಅದೇ ಥರನೇ ನಾವು ಸ್ಟಿಚ್ ಮಾಡ್ಕೊಂಬಂದು ಫ್ರಂಟ್ ಪೀಸ್ ಟಕ್ ಇಟ್ಕೊಳ್ಳೋದು, ಹಾಗೆ ಶೋಲ್ಡ್ರ್ ಜಾಯ್ನು ಸ್ಲೀವ್ ಜಾಯ್ನ್ ಎಲ್ಲ ಗೊತ್ತಲ್ಲ ಫ್ರೆಂಡ್ಸ್. ಅದಕ್ಕೇ ಫ್ರೆಂಡ್ಸ್ ಈ ಕ್ಲಾಸಲ್ಲಿ ಬರೀ ನಾನು ನೆಕ್ ಫಿನಿಶಿಂಗ್ ಮಾತ್ರ ಹೇಳ್ಕೊಡ್ತಾಯಿನಿ. ನಾರ್ಮಲ್ ಸ್ಟಿಚಿಂಗ್ ಎಲ್ಲ ಗೊತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರನೇ ತುಂಬ ಲೆಂತ್ ಆಗಿಬಿಡುತ್ತೆ ಕ್ಲಾಸ್ ಅಂತಂದ್ಬಿಟ್ಟು. ಹಾಗೆ ಇದು ಫಿನಿಶಿಂಗ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಫೋಟೋನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಹೋಪ್ ಈ ಕ್ಲಾಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.